ಕಾಂಗ್ರೆಸ್ ಅಲ್ಲಿ ನಾಯಕತ್ವದ ವಿಷಯವಾಗಿ ಪವರ್ ಶೇರಿಂಗ್ ವಿಷಯವಾಗಿ ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ. ಮಹತ್ವದ ಬೆಳವಣಿಗೆ ಅಂದ್ರೆ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡಿರೋದು. ನಿನ್ನೆ ತಡರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಮಾಡಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನ ಉಭಯ ನಾಯಕರು ನಡೆಸಿದ್ದಾರೆ, ಸತೀಶ್ ಜಾರಕಿಹೊಳಿ ಹಾಗೇನೆ ಡಿಕೆ ಶಿವಕುಮಾರ್. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಹತ್ರ ಮನವಿ ಮಾಡಿಕೊಂಡಿದ್ದಾರೆ. ಏನ್ ಮನವಿ ಮಾಡಿಕೊಂಡಿದ್ದಾರೆ? ಸಿಎಂ ಮನವೊಲಿಸಿ ನೀವು ನಾಯಕತ್ವ ಬಿಟ್ಕೊಡೋಕೆ ಸಿಎಂ ಹತ್ರ ಅಂದ್ರೆ ಸಿದ್ದರಾಮಯ್ಯ ಅವ್ರ ಹತ್ರ ನೀವು ಹೇಳಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಸಿಎಂ ಆಪ್ತ ಸಚಿವರಲ್ಲಿ ಒಬ್ಬರಾಗಿದ್ದಾರೆ, ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಯಾವಾಗೆಲ್ಲ ಸಿಎಂ ನಾಯಕತ್ವದ ವಿಷಯವಾಗಿ ಆ ಪಟ್ಟಕ್ಕೆ ಕುತ್ತು ಬರುತ್ತೆ ಆಗೆಲ್ಲ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಚರ್ಚೆಯನ್ನ ಮಾಡಿ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನ ಹೂಡ್ತಾ ಇದ್ರು. ಆದ್ರೆ ಸತೀಶ್ ಜಾರಕಿಹೊಳಿಯನ್ನ ಡಿಕೆ ಶಿವಕುಮಾರ್ ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿ ಸಿಎಂ ಮನವೊಲಿಸಿ ನೀವು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ, ಚರ್ಚೆಯನ್ನ ಮಾಡಿದ್ದಾರೆ. ಡಿಕೆಶಿ ಜೊತೆ ಚರ್ಚೆ ಬೆನ್ನಲ್ಲೇ ಡಿನ್ನರ್ ಸಭೆ ರದ್ದಾಗಿದೆ. ಆಪ್ತ ಸಚಿವರನ್ನ ಡಿನ್ನರ್ ಸಭೆಗೆ ಸತೀಶ್ ಜಾರಕಿಹೊಳಿ ಆಹ್ವಾನಿಸಿದ್ರು. ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡ್ಕೊಂಡಿದ್ರು ಡಿನ್ನರ್ ಹೆಸರಲ್ಲಿ. ಡಿಕೆಶಿ ಭೇಟಿ ಬೆನ್ನಲ್ಲೇ ಡಿನ್ನರ್ ಸಭೆ ರದ್ದಾಗಿದೆ. ಸಹಜವಾಗಿ ಇದು ಕೂಡ ಒಂದಿಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈಗ ತಮ್ಮ ಬಣದ ಮುಖೇನ ಡಿಕೆ ಶಿವಕುಮಾರ್ ದೆಹಲಿಗೆ ಕಳಿಸಿ ಅಲ್ಲಿ ತಮ್ಮ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಲಾಭಿಯನ್ನ ಮಾಡೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿಯನ್ನು ಭೇಟಿಯಾಗಿ ಸಿಎಂ ಮನವೊಲಿಸಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. 1 ಗಂಟೆ ಕಾಲ ಡಿಕೆ ಶಿವಕುಮಾರ್ ಮತ್ತೆ ಸತೀಶ್ ಜಾರಕಿಹೊಳಿ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆಯನ್ನ ಮಾಡಿದ್ದಾರೆ, ಚರ್ಚೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಇವರಿಬ್ಬರ ನಡುವೆ ಚರ್ಚೆ ಆಗಿದ್ದೇನು? ಸತೀಶ್ ಜಾರಕಿಹೊಳಿಗೆ ಡಿಕೆಶಿ ಕೊಟ್ಟಿರುವಂತ ಆಫರ್ ಏನು? ಈ ಬಗ್ಗೆ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ. 1 ಗಂಟೆ ಮಾತುಕತೆ ಮಾಡಿದ್ದಾರೆ ಅಂದಾಗ ಸುಮ್ನೆ ಸತೀಶ್ ಜಾರಕಿಹೊಳಿ ಹತ್ರ ಡಿಕೆ ಶಿವಕುಮಾರ್ ನೀವು ಸೀದಾ ಹೋಗಿ ಸಿದ್ದರಾಮಯ್ಯ ಮನವೊಲಿಸಿ ನಾಯಕತ್ವ ಬಿಟ್ಕೊಡಕ್ ಹೇಳಿ ಅಂತ ಕೇಳಿರ್ತಾರಾ? ಇಲ್ಲ. ಸತೀಶ್ ಜಾರಕಿಹೊಳಿ ಹತ್ರ ಸಿಎಂ ಮನವೊಲಿಕೆಗೆ ಮನವಿ ಮಾಡಿಕೊಂಡಾಗ ಸತೀಶ್ಗೂ ಕೂಡ ಒಂದಿಷ್ಟು ಆಫರ್ ಕೊಟ್ಟಿದ್ದಾರೆ. ಉಳಿದ ಅವಧಿಗೆ ಸಿಎಂ ಸ್ಥಾನ ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯ ಅವರ ಹತ್ರ ಹೇಳಿ. ಸಿದ್ದರಾಮಯ್ಯ ಪಕ್ಷಕ್ಕೆ ಬಂದಾಗಿನಿಂದ ಅಧಿಕಾರದಲ್ಲೇ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದೆ. ಸಿಎಂ ಹುದ್ದೆ ಬಿಟ್ಕೊಡುವಂತೆ ನೀವು ಅಂದ್ರೆ ಸತೀಶ್ ಜಾರಕಿಹೊಳಿ ಮನವೊಲಿಸಿ, ಅವರ ಮಾರ್ಗದರ್ಶನದಲ್ಲೇ ಸರ್ಕಾರವನ್ನ ನಾನು ನಡೆಸ್ತೀನಿ, ನಾನ್ ಸಿಎಂ ಆದ್ರೆ ನೀವೇ ಕೆಪಿಸಿಸಿ ಅಧ್ಯಕ್ಷರಾಗಿ ಅಂತಾನು ಸತೀಶ್ ಜಾರಕಿಹೊಳಿಗೆ ಡಿಕೆ ಶಿವಕುಮಾರ್ ಆಫರ್ ಅನ್ನ ಕೊಟ್ಟಿದ್ದಾರೆ. ಕೇವಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಫರ್ ಅಲ್ಲ, ಬಯಸಿದ ಖಾತೆ, ನನ್ನ ರೀತಿ 2 ಹುದ್ದೆಗಳಲ್ಲಿ ನೀವು ಮುಂದುವರಿರಿ, ಒಟ್ಟಾಗಿ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರೋಣ ಅಂತೇಳಿ ಸಿದ್ದರಾಮಯ್ಯ ಮನವೊಲಿಕೆ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿಗೂ ಕೂಡ ಆಫರ್ ಅನ್ನ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಡಿಕೆಶಿ ಹೇಳಿದ್ದನ್ನೆಲ್ಲ ಸತೀಶ್ ಜಾರಕಿಹೊಳಿ ಕೇಳಿಸ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ಏನ್ ವಿಷಯ ತಿಳಿಸ್ಬೇಕು ಅದನ್ನ ನಾನು ತಿಳಿಸ್ತೀನಿ, ಆದ್ರೆ ನೀವ್ ಹೇಳ್ದಂಗೆ ಸಿಎಂ ಮನವೊಲಿಸುವಷ್ಟು ನಾನ್ ದೊಡ್ಡವನಲ್ಲ, ಅದಕ್ಕೆ ಹೈಕಮಾಂಡ್ ಇದೆ ಅಂತ ಸಿಎಂ ಹೇಳಿದ್ದಾರೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ರಿಕ್ವೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಕಾಂಗ್ರೆಸ್ ಪಾಳ್ಯದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ. ಇಷ್ಟು ದಿನ ನಾವು ಗಮನಿಸ್ತಾ ಇದ್ವಿ ಡಿಕೆ ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ, ಮತ್ತೊಂದು ತಟಸ್ಥ ಬಣ ಅಂತಿತ್ತು. ಈಗ ಡಿಕೆ ಶಿವಕುಮಾರ್ ಅವರು ಖುದ್ದಾಗಿ ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿರೋದು ಬಹಳಷ್ಟು ಮಹತ್ವ ಪಡ್ಕೊಳ್ಳುತ್ತೆ ರಾಜಕೀಯ ವಲಯದಲ್ಲಿ. ಸೊ ಈ 1 ಗಂಟೆ ಕಾಲ ಏನ್ ಚರ್ಚೆ ಆಯ್ತಂತೆ, ಏನ್ ಆಫರ್ ಕೊಟ್ಟಿದ್ದಾರಂತೆ ಸತೀಶ್ಗೆ ಡಿಕೆಶಿ? ಶರ್ಮಿತಾ ಶೆಟ್ಟಿ ಸಿಎಂ ಹುದ್ದೆ ಪಡೆಯಲು ಶತಾಯಗತಾಯ ಪ್ರಯತ್ನ ಮಾಡ್ತಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಹಂತದಲ್ಲಿ ಕಾರ್ಯಸೂಚಿಗಳನ್ನ ಮಾಡ್ತಿರ್ತಕ್ಕಂಥದ್ದು. ಆರಂಭಿಕ ಹಂತದಲ್ಲಿ ಅನೇಕ ಶಾಸಕರ ಜೊತೆ ಸಹಿ ಸಂಗ್ರಹವನ್ನು ಮಾಡಿರ್ತಕ್ಕಂಥದ್ದು. ನಂತರ ತಮ್ಮ ಕಾಂಗ್ರೆಸ್ನ ಅನೇಕ ಘಟಕಗಳಲ್ಲಿ ಡಿ ಕೆ ಶಿವಕುಮಾರ್ ಹೆಸರಿನಲ್ಲಿ ಹೋಮ ಹವನ ಪೂಜೆಗಳನ್ನ ಮಾಡಿಸುವಂಥದ್ದು, ಒಂದು ರೀತಿ ಸೈಕಾಲಜಿಕಲ್ ಮೈಂಡ್ ಸೆಟ್ಟಿಂಗ್ ಮಾಡಿಸ್ತಕ್ಕಂಥದ್ದು ಮತ್ತು ಜ್ಯೋತಿಷಿಗಳು ಮತ್ತು ಸ್ವಾಮೀಜಿಗಳ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದೊಂದು ಹೇಳಿಕೆಗಳನ್ನು ಕೊಡಿಸುವಂಥದ್ದು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಡಿ ಕೆ ಶಿ ಪರವಾಗಿದ್ದಂಥ
ಆಗಿರ್ತಕ್ಕಂಥವ್ರು, ಸಿಂಪತೈಸರ್ಸ್ ಮತ್ತು ಸಮುದಾಯದ ಅನೇಕ ನಾಯಕರುಗಳು ಮತ್ತು ಬರಹಗಾರರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿಕೆಗಳನ್ನು ಕೊಡಿಸುವಂಥದ್ದು. ಎಲ್ಲ ನಡುವೆ ಕೂಡ ಎಲ್ಲೊಂದು ಕಡೆ ತಮ್ಮದೇ ಶಾಸಕರ ತಂಡವನ್ನು ದೆಹಲಿಗೆ ಕಳಿಸಿ ಪರೇಡ್ ಮಾಡಿಸಿರುವಂಥದ್ದು. ಇದೀಗ ಮತ್ತೊಂದು ತಂತ್ರಗಾರಿಕೆಯನ್ನು ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅತ್ಯಾಪ್ತ ಸಚಿವರ ಜೊತೆ ಮಾತುಕತೆಯನ್ನು ನಡೆಸ್ತಿರ್ತಕ್ಕಂಥದ್ದು. ಇದರ ಭಾಗವಾಗಿ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಮುಖ್ಯಮಂತ್ರಿಯವರ ಅತ್ಯಾಪ್ತ ಸಚಿವರು ಆಗಿರ್ತಕ್ಕಂಥ ಕೆ ಜೆ ಜಾರ್ಜ್ ಬಳಿ ಅವರ ಸರ್ಕಾರಿ ನಿವಾಸಕ್ಕೆ ತೆರಳಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳಿಗೆ ಮನವೊಲಿಸಿ ಮತ್ತು CM ಹುದ್ದೆಯನ್ನು ಬಿಟ್ಟುಕೊಡಿ ಅನ್ನೋ ಮುಖಾಂತರ ಯಾರೆಲ್ಲರ ಜೊತೆ ಮಾತುಕತೆಯನ್ನು ಮಾಡ್ತಾರೆ ಅವ್ರಿಗೂ ಕೂಡ ಒಂದಷ್ಟು ಆಫರ್ಗಳನ್ನು ಕೊಡುವಂಥದ್ದು, ಉಪಮುಖ್ಯಮಂತ್ರಿ ಆಫರ್ಗಳು ಕೊಡುವಂಥದ್ದು ಮಾಡಿರ್ತಕ್ಕಂಥದ್ದು. ನಿನ್ನೆ ಮುಖ್ಯಮಂತ್ರಿಗಳ ಮತ್ತೋರ್ವ ಆಪ್ತ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ರವರನ್ನ MLC ಆಗಿರ್ತಕ್ಕಂಥ ಪುಟ್ಟಣ್ಣವರ ಮುಖಾಂತರ ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಸುಮಾರು 35 ನಿಮಿಷಕ್ಕೂ ಹೆಚ್ಚು ಸಮಯ ಮಾತುಕತೆ ನಡೆಸಿರ್ತಕ್ಕಂಥದ್ದು. ಆ ಮಾತುಕತೆಯ ಸಂದರ್ಭದಲ್ಲೂ ಕೂಡ ಜಮೀರ್ ಅಹಮದ್ ಅವರಿಗೆ ಮುಖ್ಯಮಂತ್ರಿಗೆ ಹೇಳಿ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಕೊಡ್ಲಿಕ್ಕೆ ಮನವೊಲಿಸಿ ಅಂತೇಳಿ ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಬೆನ್ನಲ್ಲೇ ಒಂದು ವೇಳೆ ಬಿಟ್ಕೊಡ್ಲಂದೆ ನನ್ನ ಮುಖ್ಯಮಂತ್ರಿ ಹುದ್ದೆಯ ಹೋರಾಟವನ್ನು ಮುಂದುವರಿಸ್ತೀನಿ ಎಂಬ ಸಂದೇಶವನ್ನು ಕೂಡ ರವಾನೆ ಮಾಡಿರುವಂಥದ್ದು. ಈಗಾಗಲೇ ಬೈರತಿ ಸುರೇಶ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತುಕತೆ ನಡೆಸಿರುವಂಥದ್ದು. ನಿನ್ನೆ ತಡರಾತ್ರಿ ಸತೀಶ್ ಜಾರಕಿಹೊಳಿ ಅವರನ್ನ ಅವರ ನಿವಾಸದಲ್ಲಿ ಭೇಟಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಅವರ ಜೊತೆ ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು. ಚರ್ಚೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ದಿನದಿಂದಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಕೊಟ್ಟಿರುವಂಥದ್ದು. 2 ಬಾರಿ ವಿಪಕ್ಷ ನಾಯಕರು, ಈಗ 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು, ಎಲ್ಲ ಹುದ್ದೆಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು, ಗೌರವ ಸ್ಥಾನಮಾನಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು, ಕಾಂಗ್ರೆಸ್ ಎಲ್ಲವನ್ನೂ ಕೂಡ ಕೊಟ್ಟಿರುವಂಥದ್ದು. ಈಗಾಗಲೇ 2ನೇ ಬಾರಿ ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ನಮಗೂ ಒಂದು ಅವಕಾಶವನ್ನು ಕೊಡಲಿ, ಅವರ ಮಾರ್ಗದರ್ಶನದಂತೆ ಅವರು ಹೇಳಿದಂತೆ ಮತ್ತು ಅವರ ಸುಪರ್ದಿಯಲ್ಲೇ ಅಧಿಕಾರವನ್ನು ನಡೆಸ್ತೇನೆ ಮತ್ತು ಅವರ ಸೂಚನೆಯಂತೆ ಆಡಳಿತವನ್ನು ನಡೆಸ್ತೇನೆ ಮತ್ತು ಅವರು ಹೇಳಿದಂತೆ ಅಧಿಕಾರವನ್ನು ನಡೆಸ್ತೇನೆ, ಎಲ್ಲರೂ ಒಗ್ಗಟ್ಟಾಗಿ ಅಧಿಕಾರವನ್ನು ನಡೆಸೋಣ ಅಂತೇಳಿ ಮನವಿಯನ್ನು ಮಾಡಿರುವಂಥದ್ದು. ತಾವು ಮುಖ್ಯಮಂತ್ರಿಗಳಿಗೆ ಹೇಳಿ ಮನವೊಲಿಕೆಯನ್ನು ಮಾಡಬೇಕು ಮತ್ತು ಅವರಿಗೆ ಮನವರಿಕೆಯನ್ನು ಮಾಡಬೇಕು, ಮನವೊಲಿಸಬೇಕು, ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಕೊಡ್ಲಿಕ್ಕೆ ಹೇಳಿ ಯಾವುದೇ ರೀತಿಯ ಸಂಘರ್ಷಕ್ಕೆ ಎಡೆ ಮಾಡಿಕೊಡಬಾರ್ದು, ಒಗ್ಗಟ್ಟಿನಿಂದ ಅಧಿಕಾರವನ್ನು ನಡೆಸೋಣ ಅನ್ನೋ ಒಂದು ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಎಲ್ಲ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರಮುಖವಾಗಿ ಆಫರನ್ನು ಕೊಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ತಮ್ಮನ್ನು ಉಪಮುಖ್ಯಮಂತ್ರಿ ಮಾಡಲಿಕ್ಕೆ ನಾನೇ ಶಿಫಾರಸು ಮಾಡ್ತೀನಿ ಮತ್ತು ಬೆನ್ನಿಗೆ ನಿಂತು ಉಪಮುಖ್ಯಮಂತ್ರಿಯನ್ನು ಮಾಡ್ತೀನಿ ಮತ್ತು ತಾವು ಬಯಸಿದಂತೆ KPCC ಅಧ್ಯಕ್ಷ ಹುದ್ದೆಯನ್ನು ಕೊಡಿಸ್ತೇನೆ, ತಾವು ಕೇಳಿದ ಖಾತೆಯನ್ನು ಕೊಡಿಸ್ತೇನೆ, ಆ ಮುಖಾಂತರ ನಾನು ಈಗ KPCC ಅಧ್ಯಕ್ಷ ಹುದ್ದೆ ಮತ್ತು ಸಚಿವನಾಗಿ ಹೇಗೆ ಮುಂದುವರೆದೇನೆ ತಾವು ಕೂಡ ಅದೇ ರೀತಿ ಮುಂದುವರಿಯಿರಿ, ಒಟ್ಟಾಗಿ ಕೆಲಸ ಮಾಡೋಣ ಮತ್ತು 2028ಕ್ಕೆ ಮತ್ತೆ ಕಾಂಗ್ರೆಸ್ಸನ್ನು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರೋಣ ಹಾಗೂ 2029ರ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಿಂದ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸುವ ಮುಖಾಂತರ ರಾಹುಲ್ ಗಾಂಧಿಯವರ ಕೈ ಬಲಪಡಿಸೋಣ, ತಾವು ಸಹಕಾರ ಮಾಡಬೇಕು, ನಮ್ಮ ಜೊತೆ ಇರಬೇಕು, ತಮ್ಮ ಸಹಕಾರ ಅತಿ ಮುಖ್ಯ ಆಗಿರ್ತಕ್ಕಂಥದ್ದು, ಎಲ್ಲರೂ ಕೂಡ ಒಟ್ಟಾಗಿ ಒಳ್ಳೆಯ ಆಡಳಿತವನ್ನು ನಡೆಸೋಣ ಅಂತೇಳಿ ಮನವಿಯನ್ನು ಮಾಡಿರುವಂಥದ್ದು ಮತ್ತು ಆಫರನ್ನು ಕೊಟ್ಟಿರ್ತಕ್ಕಂಥದ್ದು. ಮಾತು ಕಡಿಮೆ ಆಡ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರ ಅಷ್ಟು ಮಾತನ್ನು ಸಾವಧಾನ ಚಿತ್ತದಿಂದ ಕೇಳಿಸ್ಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಎಲ್ಲೊಂದು ಕಡೆ ಅವರಿಗೆ ಉಪಮುಖ್ಯಮಂತ್ರಿ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆ ಆಫರನ್ನು ಕೊಟ್ಟಂಥ ಸಂದರ್ಭ ಕೂಡ ನಕ್ಕು ಸುಮ್ಮನಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನಾನು ಮುಖ್ಯಮಂತ್ರಿ ಮನುಷ್ಯ ಆಗಿರ್ತಕ್ಕಂಥ ನೀವು CM ಹುದ್ದೆಯನ್ನು ಬಿಟ್ಟುಕೊಡಿ ಅಂತ ನಾವು ಹೇಳಲಿಕ್ಕೆ ಬರಲ್ಲ ಮತ್ತು ನಾವು ಅದನ್ನು ಮನವೊಲಿಕೆ ಮಾಡಲಿಕ್ಕೆ ಬರಲ್ಲ ಮತ್ತು ನಾವು ಅವರನ್ನು ಬಿಟ್ಟು ಬರಲಿಕ್ಕೂ ಕೂಡ ಸಾಧ್ಯವಿಲ್ಲ. ಈಗಾಗಲೇ ಸ್ವತಃ ಮುಖ್ಯಮಂತ್ರಿಗಳೇ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ ಮತ್ತು ಹೈಕಮಾಂಡ್ ಹೇಳಿದಂತೆ ಕೇಳುತ್ತೇನೆ ಅಂತ ಹೇಳಿದ್ದಾರೆ ಮತ್ತು ಹೈಕಮಾಂಡ್ ಎಲ್ಲ ತೀರ್ಮಾನ ಕೂಡ ನಾನು ಮತ್ತು ಡಿ ಕೆ ಶಿವಕುಮಾರ್ ಬದ್ಧರಾಗಬೇಕಾಗಿತ್ತು ಅಂತ ಹೇಳಿರುವಂಥದ್ದು. ಹಾಗಾಗಿ ಹೈಕಮಾಂಡ್ ಏನು ಮಾಡ್ತೀನಿ ನೋಡೋಣ, ಸದ್ಯದಲ್ಲೇ ಹೈಕಮಾಂಡ್ ಇದನ್ನು ಇತ್ಯರ್ಥಪಡಿಸುವಂಥದ್ದು. ಹೈಕಮಾಂಡ್ ಏನೆಲ್ಲ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅದಕ್ಕೆ ನಾನು ಕೂಡ ಬದ್ಧನಾಗಿರ್ತೇನೆ, ಹಾಗಾಗಿ ಮುಖ್ಯಮಂತ್ರಿಗಳು ಬದ್ಧರಾಗ್ತಾರೆ ಅಂತ ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಾನು ಯಾವುದೇ ಕಾರಣ ಕೂಡ ಅವ್ರನ್ನ ಬಿಟ್ಟು ಬರಲಿಕ್ಕಾಗಲ್ಲ ಮತ್ತು ನೀವು ಕುರ್ಚಿಯನ್ನು ಬಿಟ್ಕೊಡಿ ಅಂತೇಳಿ ಅವರಿಗೆ ಹೇಳಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನೋ ಮುಖಾಂತರ ಎಲ್ಲ ಒಂದು ಕಡೆ ತಾವು ಏನೆಲ್ಲ ಹೇಳಿದ್ರ ತಮ್ಮ ಮನವಿಯನ್ನು ತಾವು ನನ್ನ ಜೊತೆ ಚರ್ಚೆ ಮಾಡಿರೋದನ್ನು ಕೂಡ ಮುಖ್ಯಮಂತ್ರಿಗೆ ನಾನು ತಿಳಿಸ್ತೇನೆ, ಆದರೆ ತಾವು ಕುರ್ಚಿಯನ್ನು ಬಿಟ್ಕೊಡಿ ಅಂತ ಹೇಳಲಿಕ್ಕೆ ಬರೋದಿಲ್ಲ, ನಾನು ಇಷ್ಟೆಲ್ಲ ನೀವು ಹೇಳಿರ್ತಕ್ಕಂಥ ಎಲ್ಲ ವಿಚಾರವನ್ನು ಗಮನಕ್ಕೆ ತರ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ ಹೈಕಮಾಂಡ್ ಮೇಲೆ ಶಿವಕುಮಾರ್ ಅವರ ಉಪಾಯವನ್ನು ನಾವು ಗಮನಿಸಬೇಕಾಗತ್ತೆ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ, ಯಾಕಂದ್ರೆ ಈ ಹಿಂದೆ ಯಾವಾಗೆಲ್ಲ ಸಿದ್ದರಾಮಯ್ಯ ಅವರಿಗೆ ಕುರ್ಚಿ ಕಂಟಕ ಎದುರಾಯಿತು ಆಗೆಲ್ಲ KPCC ಸ್ಥಾನದ ಬಗ್ಗೆ ಮಾತಾಡ್ತಾ ಆ ಸ್ಥಾನಕ್ಕೆ ತಾನೂ ಅರ್ಹನು ಲಾಭಿ ಮಾಡೋದ್ರ ಜೊತೆಯಲ್ಲಿ ಅವರ ಆಪ್ತರು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಒಂದು ಘೋಷಣೆಗಳನ್ನ ಕೂಗ್ಬಿಡ್ತಾ ಇದ್ರು. ಸೊ ಈಗ ಒಂದಿಷ್ಟು ಆಫರ್ಗಳನ್ನ ಕೊಟ್ಟಿರೋದ್ರಿಂದ ಈ ಉಪಾಯ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಅದ್ರ ಜೊತೆಯಲ್ಲಿ ಈಗ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಬಂದಂತ ಸಂದರ್ಭದಲ್ಲಿ ಸತೀಶ್ ಅಂಡ್ ಟೀಮ್ ಯಾವಾಗಲೂ ಬೆನ್ನಿಗೆ ನಿಂತಿರುತ್ತೆ, ಒಂದಿಷ್ಟು ಆಪ್ತರು ಸೇರ್ಕೊಳ್ತಾರೆ, ಮೀಟಿಂಗ್ ಮಾಡ್ತಾರೆ, ಮುಂದೆ ತಾವು ಯಾವ ತರ ಪ್ರತ್ಯಸ್ತ್ರ ಹೂಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾರೆ. ಸೊ ನಿನ್ನೆ ಆ ಡಿನ್ನರ್ ಸಭೆ ಆಗಬೇಕಾಗಿತ್ತು, DKಶಿ ಕೊಟ್ಟಂತ ಆಫರ್ ಇಂದ ಅದು ಪೋಸ್ಟ್ಪೋನ್ ಆಯ್ತಾ ಅಥವಾ ಚರ್ಚೆ ಇದೆ ಅಂತ ಹೇಳಿ ಅದನ್ನ ಕೈ ಬಿಟ್ಟಿದಾರ ಹೆಂಗೆ? ಶರ್ಮಿತಾ ಶೆಟ್ಟಿ
ಮೂಲಗಳ ಪ್ರಕಾರ ಯಾವುದೇ ಡಿನ್ನರ್ ಸಭೆಯನ್ನು ಅವರು ಹಮ್ಮಿಕೊಂಡಿರಲಿಲ್ಲ. ಯಾಕಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿಗಳೇ ಎಲ್ಲರೂ ಕೂಡ ಸೈಲೆಂಟ್ ಆಗಿರಿ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿರೋಣ ಅಂತೇಳಿ ಆ ಮುಖಾಂತರ ಯಾವುದೇ ಕಾರಣ ಕೂಡ ನಾವು ಕೂಡ ಡಿ ಕೆ ಶಿವಕುಮಾರ್ ಮಾಡಿದಂಥ ಪ್ರಯತ್ನಗಳನ್ನು ಮಾಡಿದರೆ ಮತ್ತು ನಾವು ಕೂಡ ಅವರ ಡಿ ಕೆ ಶಿವಕುಮಾರ್ ಪ್ರಯತ್ನಗಳಿಗೆ ತಿರುಗೇಟು ಕೊಡಲಿಕ್ಕೆ ಯಾವುದೇ ಸಭೆ ಸಮಾರಂಭಗಳನ್ನ ಬೇರೆ ರೀತಿ ಮಾಡಿದರೆ ಅದು ಕೂಡ ಪಕ್ಷದೊಳಗಡೆ ಭಿನ್ನಮತೀಯ ಚಟುವಟಿಕೆ ಅಂತೇಳಿ ಕಂಡುಬರುತ್ತೆ. ಮತ್ತು ಭಿನ್ನಮತೀಯ ಚಟುವಟಿಕೆಗೆ ಸ್ವತಃ ಮುಖ್ಯಮಂತ್ರಿಗಳೇ ಚಾಲನೆ ಕೊಟ್ಟರು. ಮುಖ್ಯಮಂತ್ರಿಗಳಿಂದಲೇ ಭಿನ್ನಮತೀಯ ಚಟುವಟಿಕೆ ಆರಂಭ ಆಗಿದೆ ಅಂತೇಳಿ ಎಲ್ಲ ಒಂದು ಕಡೆ ಇದು ತಪ್ಪು ಸಂದೇಶ ಹೈಕಮಾಂಡ್ಗೂ ಹೋಗುತ್ತೆ ಮತ್ತು ಸಮಾಜಕ್ಕೂ ಹೋಗುತ್ತೆ ಮತ್ತು ರಾಜ್ಯಕ್ಕೂ ಕೂಡ ಜನರಿಗೂ ಕೂಡ ಹೋಗುತ್ತೆ. ಹಾಗಾಗಿ ನಾವು ಯಾವುದೇ ಕಾರಣ ಕೂಡ ಭಿನ್ನಮತೀಯ ಚಟುವಟಿಕೆ ಮಾಡುವಂಥದ್ದು, ಸಭೆಗಳನ್ನ ಮಾಡುವಂಥದ್ದು, ಸಮಾರಂಭಗಳು ಮಾಡುವಂಥದ್ದು ಮತ್ತು ಒತ್ತಡ ಹಾಕುವಂಥ ಯಾವುದೇ ಪ್ರಕ್ರಿಯೆಯನ್ನು ಮಾಡುವುದು ಬೇಡ. ಹೈಕಮಾಂಡ್ ಹೇಳಿದಂತೆ ಕೇಳೋಣ ಅನ್ನೋ ಸಂದೇಶವನ್ನು ತಮ್ಮ ಆಪ್ತ ಸಚಿವರಿಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿಯವರ ಯಾವುದೇ ಸಭೆ ಮತ್ತು ಡಿನ್ನರ್ ಮೀಟಿಂಗ್ಗಳು ಕೂಡ ಫಿಕ್ಸ್ ಆಗಿರಲಿಲ್ಲ. ಯಾಕಂತೇಳಿ ನಿನ್ನೆ ಸತೀಶ್ ಜಾರಕಿಹೊಳಿ ತಡರಾತ್ರಿ ಮನೆಗೆ ಆಗಮಿಸಿರ್ತಕ್ಕಂಥದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೇರೆ ರಾಜ್ಯದ ಬೇರೆ ಜಿಲ್ಲೆಯ ಪ್ರವಾಸದಲ್ಲಿರ್ತಕ್ಕಂಥದ್ದು, ಕೆ ಜೆ ಜಾರ್ಜ್ ಕೂಡ ಬೇರೆ ಕಡೆ ಪ್ರವಾಸದಲ್ಲಿರ್ತಕ್ಕಂಥದ್ದು. ಆದರೆ ಎಲ್ಲ ಒಂದು ಕಡೆ ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ ಮತ್ತು ಒಟ್ಟಾಗಿ ಕಾಣಿಸ್ಕೊಂಡು ನಗುನಗುತ್ತಾ ಕೈ ಕುಲುಕಿದ್ರು ಕೂಡ ಎಲ್ಲೊಂದು ಕಡೆ ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಒಂದಷ್ಟು ಭಿನ್ನ ಅಭಿಪ್ರಾಯಗಳು ಇರ್ತಕ್ಕಂಥದ್ದು. ಹಾಗಾಗಿ ಇದೀಗ ಮುಖ್ಯಮಂತ್ರಿಗಳ ಅತ್ಯಾಪ್ತ ಸಚಿವರನ್ನು ಮನವೊಲಿಕೆ ಮಾಡುವಂಥದ್ದು ಮತ್ತು ಅವರಿಗೆ ಕನ್ವಿನ್ಸ್ ಮಾಡುವಂಥದ್ದು, ಅವರ ಮುಖಾಂತರ ಕೂಡ ಮುಖ್ಯಮಂತ್ರಿ ಹುದ್ದೆಯನ್ನು ಕೇಳುವಂಥದ್ದು ಮತ್ತು ಅವರನ್ನು ಕೂಡ ಎಲ್ಲೊಂದು ಕಡೆ ತಾನು ಮಾಡಿದ ಕೆಲಸಗಳು ಕಾರ್ಯಗಳ ಬಗ್ಗೆ ಕೂಡ ವಿವರಿಸುವಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ ಒಂದಷ್ಟು ಮನವೊಲಿಕೆ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮುಂದುವರಿಸಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಈ ಕ್ಷಣದ ಮಾಹಿತಿಗೆ.